ಯಾವಂತಾರೆಂದು ಉತ್ತರ ಹೇಳಿ ವಸಿಷ್ಠರೇ, ಸುರನಾಥ, ಹೇಳುವಂತ ಮಾತನ್ನು ಕೇಳಬೇಕು. ಏನದು? ಭೂಲೋಕದಲ್ಲಿ ಯಾರು ಸತ್ಯ ಧರ್ಮದಿಂದ ಪಾಲನೆಯನ್ನು ಮಾಡುತ್ತಾ ಇದ್ದಾರೆ ಎಂಬುದನ್ನು ತಿಳಿದು ನೀವು ಹೇಳಬೇಕು. ಸುರನಾಥ, ವಸಿಷ್ಠ, ಇದಕ್ಕೆ ಯಾಕೆ ಅಷ್ಟು? ಏನು? ಸುರನಾಥ ಕೇಳಯ್ಯ, ಧರೆಯಾಳುವ ಭೂಪ ಸುರಪಾಲ ಕೇಳಯ್ಯ, ಧರೆಯಾಳುವ ಭೂಪಾರೊಳ್ ತರಣಿ ಕುಲದ ತ್ರಿಶಂಕು ತರಳ ಹರಿಶ್ಚಂದ್ರ ಭೂಪಾನು ಧುರಧೀರ ಪರಮ ಸಾಹಸವಂತನು ಆಡಿದ ಮಾತನು ಬಿಡಲಾರ ಸರ್ವಥಾ ನೋಡನು ಪರ ಸ್ತ್ರೀಯರ ರೂಢಿ ಪಾಲನೆಯಾದ ಅಧಿಕ ಬಲ್ಲವನಾಗಿ ಮಾಡುವ ನೃಪನು ಸುರಪಾಲ ಕೇಳಯ್ಯ, ಧರೆಯಾಳುವ ಭೂಪನು ತರಣಿ ಕುಲದ ತ್ರಿಶಂಕು ತರಳ ಸುರೇಶ್ವರ, ವಸಿಷ್ಠರೇ, ಭೂಲೋಕದಲ್ಲಿ ಸರ್ವಶ್ರೇಷ್ಠನಾಗಿ, ನೀತಿವಂತನಾಗಿ, ಭವ ಭಯ ನಿವಾರಕನಾಗಿ, ಸಾಧುವಾಗಿ, ಶೀಲವಂತನಾಗಿ ಉಳ್ಳವನು ಯಾರು? ನಿನ್ನ ಪ್ರಶ್ನೆ ಅರ್ಥಪೂರ್ಣವಾದದ್ದು. ವರ್ತಮಾನ ಕಾಲದಲ್ಲಿ ತ್ರಿಶಂಕು ಸುತನಾದಂತಹ ಹರಿಶ್ಚಂದ್ರ ಧರೆಯಾಳುವ ಭೂಪರಲ್ಲಿ ಅವನು ಕೋವಿದನು. ಹೌದೇ? ಸದ್ಗುಣ ಸಕಲ ಸರ್ವಗುಣ ಸಂಪನ್ನನು, ಶೀಲವಂತನು, ಧಾರ್ಮಿಕನು, ಕುಲೋನ್ನತಿ, ಬಲೋನ್ನತಿ, ವಿದ್ಯೋನ್ನತಿ, ಮನೋನ್ನತಿ, ಇದರಲ್ಲಿ ಹರಿಶ್ಚಂದ್ರನನ್ನು ಮೀರಿ ನಿಲ್ಲಬಲ್ಲವರಿಲ್ಲ. ಯಾವ ಕಾರಣದಿಂದಲೂ ಪರಸ್ತ್ರೀ ಲೋಲುಪನಾಗಿ ಕಾಮುಕನಾಗಿ ವ್ಯವಹರಿಸುವವನೇ ಅಲ್ಲ. ಅದಕ್ಕಿಂತ ಎಲ್ಲ ಹೆಚ್ಚು ಮುಕುಟ ಪ್ರಾಯವಾಗಿ ಇರಬಲ್ಲವನೇನು ಅವನಾಡುವ ಮಾತು. ಸೂಚ್ಯವಾದದ್ದನ್ನೆಲ್ಲ ವಾಚ್ಯವಾಗಿಸುವಲ್ಲಿ ಅವನು ಸತ್ಯ ಸಂದನು. ಯಾವ ಕಾರಣಕ್ಕೂ ಬೆಂಕಿಯ ಜೊತೆಗಿರುವ ಬಿಸುಪಿನಂತೆ, ಮಿಡಿಯಲ್ಲಿರುವ ಒಗರಿನಂತೆ, ಇಕ್ಷುವಿನ ರಸದಂತೆ, ನೀರಿನಲ್ಲಿರುವ ತಣುಸಿನಂತೆ, ಗಾಡಿಯಲ್ಲಿರುವ ಹಿತದಂತೆ ಸತ್ಯ ಅವನಿಗೆ ಜನ್ಮತಃ. ಹಾಗಾದ್ದರಿಂದ ಸತ್ಯವಂತನಾದ ಹರಿಶ್ಚಂದ್ರನನ್ನು ಮೀರಬಲ್ಲವರು ಭೂಲೋಕದಲ್ಲಿ ಮತ್ತೆ ಯಾರೂ ಇಲ್ಲ. ಏನೆಂದರೂ ವಿಧಿಸುವ ಸೃಷ್ಟ ಬಹುಮಾನಿಸಿ ನುಡಿದೆ ಅಲೈ. ಸೃಷ್ಟಿಕರ್ತನಾಗಿರುವ ಪರಮೇಷ್ಠಿಯ ಕುಮಾರ ತಾನು ಈ ಹಮ್ಮಳ್ಳವನಾಗಿ
ವಸುಧೆಯಲ್ಲಿ ಹರಿಶ್ಚಂದ್ರನಂತೆ ಸತ್ಯಸಂಧನು, ಧರ್ಮಾತ್ಮನು, ನೀತಿವಂತನು, ಚಾರಿತ್ರ್ಯ ಶುದ್ಧಿಯುಳ್ಳವನು ಯಾರೂ ಇಲ್ಲವೆಂದು ಹೇಳಿದೆಯಲ್ಲ. ಕೇಳುವ ಇಂದ್ರನಿದ್ದಾನೆ, ಸುಮ್ಮನಿರುವಂತಹ ಋಷಿಗಳಿದ್ದಾರೆ, ನಿನ್ನ ಮಾತನ್ನು ಒಪ್ಪಿ ಓಲೈಸುವ ಅನೇಕ ದೇವತೆಗಳಿದ್ದಾರೆ. ಆದ್ದರಿಂದಲೇ ಹೀಗಾಡಿದುದು. ನಿನ್ನ ಶಿಷ್ಯನ ಹೆಗ್ಗಳಿಕೆಯನ್ನು ಹೇಳುವಲ್ಲಿ ನಿನ್ನ ನಾಲಿಗೆ ನೀಳವಾಯಿತು. ಹರಿಶ್ಚಂದ್ರನಂತ ಮಿಥ್ಯಾವಾದಿ ಹೆಣ್ಣನ್ನು ಕಂಡೊಡನೆ ಆ ಕಡೆಗೆ ಓಡುವಂತಹ ಚಾರಿತ್ರ್ಯಹೀನ ಲೋಕದಲ್ಲಿ ಇನ್ನೊಬ್ಬನಿಲ್ಲ. ಅಸತ್ಯವಾದಿಯನ್ನು ಸತ್ಯವಾದಿಯನ್ನು ಹೇಳುತ್ತಾ ನಿನ್ನ ಶಿಷ್ಯನು ಕೊಡುವ ಧನಕ್ಕೆ ಮನಸ್ಸಾತು ಹೇಳುತ್ತಿವೆ. ಮಿತ್ರ ಏನಾಡುತ್ತೀನಿ ಏನೋ ದಾತ್ರಿಗಳು ಹರಿಶ್ಚಂದ್ರ ಸತ್ಯವಂತ ಅಲ್ಲವೆಂದು ವ್ಯರ್ಥ ಬಗುಳ ಬೇಡ. ವಿಶ್ವಾಮಿತ್ರ ಮುನಿರಾಯ ಏನು ಸಕಲ ದೇವರ್ಕರಿಂದ ತುಂಬಿ ತುಳುಂಕುತ್ತಿರುವ ಸಭೆಯಲ್ಲಿ ಸೃಷ್ಟಿಯ ಸತ್ಯವನ್ನು ನಾನು ಆಡಿದೆ ಎನ್ನುವುದಕ್ಕೆ ಬೇಕಾಗಿ ನೀನು ಹೂಂಕರಿಸಿ ಧಿಕ್ಕರಿಸುತ್ತಾ ಇದ್ದಿ. ಹೌದು, ಹರಿಶ್ಚಂದ್ರ ಅವನನ್ನು ಶಿಷ್ಯನೆನ್ನುವುದಕ್ಕೆ ನಾನು ಹೆಮ್ಮೆ ಪಡುತ್ತಾ ಇದ್ದೇನೆ. ಮನುಷ್ಯರು ಹೇಗೆ ಬದುಕಬೇಕು ಎನ್ನುವುದನ್ನು ಲೋಕಾದರ್ಶವಾಗಿ ಲೋಕವಿಶ್ರುತವಾಗಿ ಮಾಡಿದವನು ಅವ ನನ್ನೇ ಶಿಷ್ಯನೆಂದು ಹೇಳಿದ್ದಲ್ಲ. ಅವನಿಗೆ ಗುರುವೆಂದು ಹೇಳಿಕೊಳ್ಳುವುದಕ್ಕೆ ನನಗೆ ಹೆಮ್ಮೆಯಾಗುತ್ತಾ ಇದೆ. ಕನಸಿನಲ್ಲಿ ಮನಸ್ಸಿನಲ್ಲಿ ಕಾಯೇನ ವಾಚ ಮನಸ ಸತ್ಯವನ್ನು ಬಿಡಲಾರದವನು, ಶೀಲವಂತನು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅರಿಷಡ್ವರ್ಗ ಅಷ್ಟಮದಗಳು ಅವನಿದ್ದಲ್ಲಿ ಸುಳಿಯಲಾರದು, ಅವನ ರಾಜ್ಯದಲ್ಲಿ ಸುಳಿಯಲಾರದು. ಈ ಸತ್ಯವನ್ನು ಅಷ್ಟೇ ಸಭೆಗೆ ಹೇಳಿದೆ. ನಿನಗೆ ನಮ್ಮ ಎಲ್ಲಿ ಬಂದದ್ದು ನಾನು ಹೇಳಿದೆ. ಸತ್ಯವನ್ನು ಹೇಳಿದ ನೀನು ಯಾಕೆ ಹುಂಕರಿಸಿ? ನೀನು ಆಡಿರುವುದರಲ್ಲಿ ಯಥಾರ್ಥವಿಲ್ಲ. ಅದು ಹಾಗೆ, ಅದು ಜಾರೆಯಾದವಳು ಕುಲಸ್ತ್ರೀಯಲ್ಲಿ ಅಪವಿತ್ರತೆಯನ್ನೇ ಕಾಣುತ್ತಾಳೆ. ಅವಳಿಗೆ ಸ್ವಭಾವವಲ್ವೇ ಅದು? ವೇಷಾಪುತ್ರನಾಗಿರುವ ನೀನು ಹೇಳುವುದು ಇದು ಯುಕ್ತವಾಗಿದೆ. ಆದ್ದರಿಂದಲೇ ಇಂತಹ ಮಾತುಗಳಿಂದ ನನ್ನನ್ನು ಏನು ಹುಟ್ಟಿದವನಿಗೆ ಅದೇ ಕುಲದಲ್ಲಿ ಇರುವುದಕ್ಕಾಗುವುದಿಲ್ಲ. ಹೌದು ತಾನೆ? ಹುಟ್ಟಿದ ಧರ್ಮದಲ್ಲಿ, ಹುಟ್ಟಿದ ಕುಲದಲ್ಲಿ, ಹುಟ್ಟಿದ ಜಾತಿಯಲ್ಲಿ ಸಾಧಿಸಬೇಕು. ಅದನ್ನು ಮೀರಿ ಬೆಳೆದ ಕಾರಣ ಬೇರೆಯವರಲ್ಲಿ ನಿನಗೆ ಕಾಣುದು ಹುಡುಕು ಕೊಳಕು. ನನ್ನಲ್ಲಿ ದೋಷವನ್ನು ಹುಡುಕುತ್ತಿರುವಂತಹ ನೀನು ಈ ರೀತಿಯಲ್ಲಿ ಹೇಳಿದೆ ಎಂದಾದರೆ ಬಗುಳುವುದು ಗಿಗುಳುವುದು ಎಂದು ಹೇಳಿದರೆ ಜಗದೊಳಗ ಹರಿಶ್ಚಂದ್ರ ಸುಗುಣ ಎರುತ್ತಲಿ ಬಗುಳುವುದಲ್ಲದೆ ಮತ್ತಿದನ್ನೇನು ಹೇಳುವುದು? ಜಲ್ಪ ಅಂತ ಹೇಳಬೇಕಷ್ಟೇ. ಇದನ್ನು ನಮ್ಮ ಮಾತಿನಲ್ಲಿರುವಂತಹ ಔಚಿತ್ಯವೇನು ಅದನ್ನು ಅಲಕ್ಷಿಸಿ ಹೀಗೊಮ್ಮೆ ಹೇಳಿದೆ ಎಂದಾದರೆ ಆ ನಿನ್ನ ಶಿಷ್ಯನಾಗಿರುವ ಹರಿಶ್ಚಂದ್ರ ಸುಳ್ಳುಗಾರನೆಂಬುದನ್ನು ನಾನು ರೂಪಿಸ್ತೇನೆ. ಹೌದಾ? ಒಂದು ವೇಳೆ ಸತ್ಯಗಾರನಾಗೆ ಉಳಿದರೆ ಸತ್ಯಗಾರನಾಗಿಯೇ ಉಳಿಯಬಲ್ಲದೆ ಉಳಿದರೆಂದಾದರೆ ಏನು ಮಾಡಬಲ್ಲೆ ನೀನು? ನಾನು ಹೇಳುವ ಮಾತುಗಳನ್ನು ನೀನು ಒಪ್ಪುವಂತೆ ನಾನು ಮಾಡಬಲ್ಲೆ. ಸಾಧ್ಯವಾಗದೆ ಹೋದರೆ ಕೂದಲನ್ನು ಕೆಳರಿ ಸುರೆಯನ್ನು ತಲೆಯ ಮೇಲಿಟ್ಟು ನನ್ನ ತಪಶಕ್ತಿಯನ್ನೆಲ್ಲ ಹರಿಶ್ಚಂದ್ರನಿಗೆ ಧಾರೆ ಎರೆದು ದಕ್ಷಿಣಾಭಿಮುಖನಾಗಿ ಹೋಗ್ತೇನೆ. ಒಳ್ಳೆಯದು. ವಸಿಷ್ಠನ ಮುಂದೆ ಪಂಥಾಹ್ವಾನ ನೀಡಿದೆ. ನಾನೆಂದಂತೆ ಹರಿಶ್ಚಂದ್ರ ಸತ್ಯವಂತನಾಗಲಿಲ್ಲ. ಶೀಲವನ್ನು ಬಿಟ್ಟ, ಸಾತ್ವಿಕತೆಯನ್ನು ಬಿಟ್ಟ, ಅವ ಸ್ತ್ರೀ ಲೋಲುಪನಾದ.
ಹೀಗೆಲ್ಲಿ ಅದು ಹರಿಶ್ಚಂದ್ರ ಆದನೆಂದಾದರೆ ಆದರೆ ಏನನ್ನು ನೀನು ಹೇಳಿದ್ದೀಯೋ ಅದೇ ಸುರಾಧಾರಣೆಯನ್ನು ಮಾಡಿ ಸುರಾಪಾನವನ್ನು ಮಾಡಿ ದಕ್ಷಿಣಾಭಿಮುಖವಾಗಿ ವಸಿಷ್ಠ ಹೋಗುತ್ತಾರೆ. ಸಮಾಧಾನವಾದರಾಯಿತು. ಹೇಗೆ ಎಂದುದಕ್ಕೆ ಸನುಮತಿಸಲು ಸುರಪಾಲರಿಂದ ಸರ್ವರಳಾಗಲು ಚಂದದಲ್ಲಿ ಹೋಗಿರನು ಕಳುಹಿಸಲು ಬಂದರ ಮನೆಗೆ ನಗುತ್ತಾ ನಿಮ್ಮ ವಾದಗಳನ್ನು ಕೇಳುತ್ತಾ ಇದ್ದೇನೆ. ಕೇಳಿ ನನಗೆ ತುಂಬಾ ಸಂತೋಷವಾಗುತ್ತಾ ಉಂಟು. ಅಯ್ಯ, ಯಾರು ಸತ್ಯಾತರಿದ್ದಾರೆ ಎಂಬುದನ್ನು ಹೋಗಿ ನೋಡಿಕೊಂಡು ಬಂದು ನನಗೆ ಹೇಳಬೇಕು. ಆಗಲಿ, ಸತ್ಯದ ಪ್ರತೀಕ್ಷೆಯಲ್ಲಿ ನಾವಿರೋಣ. ಒಳ್ಳೆಯದು. ಓಹೋ, ಒಳ್ಳೆಯದು. ಹೋಗಿ ಮೊದಲಾಗಿಯೇ ತಿಳಿಸ ಬರ್ತಾನೆ. ಅದಕ್ಕಿಂತ ಮೊದಲು ಹೋಗು, ನಾವತ್ತ ಹೋಗ್ಬೇಕಾದ್ರೆ ಸುಳ್ಳಾಡುವಂತೆ ಮಾಡ್ತಾನೆ. ಅವ ಸುಳ್ಳು ಬಿಟ್ಟರೆ ಅಲ್ವಾ ನೀನು ಸುಳ್ಳು ಮಾಡೋದು? ಹೇಳಲಿಲ್ಲ. ತಲೆಯ ಲುದಕವನ್ನು ಕಪಟ ತಾಪಸರಾಗ ತಳುವದೆ ಕಂಗೋಳಿ ಸುತ್ತಲಿ ನಿಲಬೇಡ ಬೇಗನೆ ಹೋಗಿ ನೀವು ಸಾಕೇತ ನಿಲಯವ ಸಾರ್ದು ಸಂತಸದಿ ಈ ಕ್ಷಣದ ಮಂತ್ರಾಲಕವನ್ನು ಭೂಮಿಗೆ ಹೇಳಿ. ನಿನ್ನ ಜೊತೆಯಲ್ಲಿ ಇನ್ನೂ ಕೆಲವರಿದ್ದಾರೆ. ನೀವೆಲ್ಲರೂ ಒಂದಾಗಿ ಅಯೋಧ್ಯ ನಗರಿಯನ್ನು ಸೇರಬೇಕು. ವರ್ತಮಾನ ಕಾಲದ ಚಕ್ರವರ್ತಿಯಾಗಿರುವ ಹರಿಶ್ಚಂದ್ರನಲ್ಲಿ ಸುವರ್ಣಾಧ್ವರವನ್ನು ನಡೆಸುವುದಕ್ಕೆ ಸೂಚನೆಯನ್ನು ನೀಡಬೇಕು. ಆದಿತು. ಹೋಗಿರಿ ಹೋಗಿರಿ. ಗುರುಗಳಿಂದ ಅಪ್ಪಣೆಯನ್ನು ಪಡೆದುಕೊಂಡು ಬಂದಿದ್ದೇನೆ. ಬಂದು ನಿಂತದ್ದೇ ಹರಿಶ್ಚಂದ್ರನ ರಾಜ್ಯವಲ್ವೇ? ತಡ ಮಾಡುವುದಿಲ್ಲ, ಅವನ ಆಸ್ಥಾನಕ್ಕೆ ಹೋಗಬೇಕು. ನಡೀತೇನಂತೆ. ಧಾರಿಣಿ ಮದಿಲಾಲಿಸಿ ಮರಿಗೆ ಧಾರಿಣಿ ಬದಿ ಲಾಲಿಸಿ ಮರಿಗೆ ಭೋರಿ ವೈಭವದಿಂದ ಯೋಧ್ಯಾಭೂರಮಣನಾಗಿಹ ಹರಿಶ್ಚಂದ್ರಾಖ್ಯ ಭೂವರನು ನವಿಯಾಗಿ ಚಂದ್ರಮತಿ ಸುಕುಮಾರ ಗುರು ಪರಿವಾರ ಸಹಿತಲಿ ವೀರನೊಡ್ಡೋಲದಲ್ಲಿ ಮೆರೆಯುತ ಲಿರ್ದ ಸಭೆಯೊಳಗೆ ಜಯ ನಮೋ ಶ್ರೀಹರಿ ಪರಿಪಾಲಿಸು. ಅಯ್ಯನಾದಂತಹ ತ್ರಿಶಂಕುರಾಯನ ಆದೇಶದಂತೆಯೇ ಅಯೋಧ್ಯ ಸಿಂಹಾಸನಾರೋಹಣವನ್ನು ಮಾಡಿ ಗುರುಗಳಾದಂತಹ ವಸಿಷ್ಠಾಚಾರ್ಯರ ನಿರ್ದೇಶಾನುಸಾರವಾಗಿ ಅಧಿಕಾರವನ್ನು ನಡೆಸುತ್ತಾ ಬರುತ್ತಿರುವವನು ಹರಿಶ್ಚಂದ್ರ ನಾಮಕನಾದಂತಹ ನಾನು.
ಹಿರಿಯರಿಂದ ಬಳುವಳಿಯಾಗಿ ಬಂದಂತಹ ಅಧಿಕಾರವನ್ನು ಪ್ರಜಾರಂಜನೆಯನ್ನೇ ಮುಖ್ಯ ಉದ್ದೇಶವನ್ನಾಗಿರಿಸಿಕೊಂಡು ಪರಿಪಾಲಿಸಿಕೊಂಡು ಬರುವಲ್ಲಿ ಎಲ್ಲ ಭೂತಗಳ ಹಿತವನ್ನು ಕಾಯುವಂತಹ ಉದ್ದೇಶವನ್ನು ಅಳವಡಿಸಿಕೊಂಡವನು. ಯತ್ಭೂತ ಹಿತ ಮತ್ಯಂತಂ ತತ್ ಸತ್ಯಮಿತಿ ಕಥ್ಯತೆ. ಗುರುಗಳಾದಂತಹ ವಸಿಷ್ಠರು ನಮಗೆ ನಿರ್ದೇಶನ ಮಾಡಿದ್ದು ಹಾಗೆ. ಆದ್ದರಿಂದಲೇ ಆಚರಣೆಯ ರೂಪವ ಧರ್ಮವೇ ವಾಚಿಕ ರೂಪಕವಾದಂತಹ ಸತ್ಯವಾಗಿ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕುತ್ತಾ ಬಂದುದರಿಂದ ಪ್ರಜೆಗಳೆಲ್ಲ ಸದಾಕಾಲ ಕ್ಷೇಮವನ್ನು ಅನುಭವಿಸುವುದಕ್ಕೆ ಅವಕಾಶ ಒದಗಿ ಬಂದಿದೆ. ಸತ್ಕುಲ ಪ್ರಸೂತೆಯಾದಂತಹ ಚಂದ್ರಮತಿ ನಾಮಕಳನ್ನು ಮದುವೆಯಾಗಿ ಕುಲೋದ್ಧಾರಕನಾದಂತಹ ಸುಪುತ್ರನನ್ನು ಪಡೆದಿದ್ದೇನೆ. ರೋಹಿತಾಶ್ವ ಅನ್ನುವಂತಹ ಹೆಸರನ್ನಿರಿಸಿ ಅವನ ಏಳ್ಗೆಯಲ್ಲೇ ಆನಂದವನ್ನು ಕಾಣುತ್ತಾ ಪ್ರಜಾಕ್ಷೇಮವನ್ನು ಸಾಧಿಸುತ್ತಾ ಅಯೋಧ್ಯೆಯನ್ನು ಪರಿಪಾಲಿಸಿಕೊಂಡು ಬಂದರೆ ಏನಂತೆ ವರ್ತಮಾನ ಅದು. ನಮ್ಮನ್ನು ಕಾಣುವುದಕ್ಕಾಗಿ ಮಹನೀಯರು ಬಂದಿದ್ದಾರೆ. ಬರ್ಲಿ, ಒಳಗೆ ಬರ್ಲಿ, ಒಳಗೆ ಬರ್ಲಿ. ಪೃಥ್ವಿ ಬಾಲಕನಂ ಪೃಥ್ವಿ ಬಾಲಕನಂ ಕಾಣುವುದ ಕ್ರತುವಿದ ಕಾಣುವುದ ಕ್ರತುವಿದ ವರ್ತಮಾನವ ಬೇಳೆ ರೂಪ ಚಿತ್ತದಿ ಸಂಶಯಗೊಳ್ಳದೆ ಭೂಪ ಚಿತ್ತದಿ ಸಂಶಯಗೊಳ್ಳದೆ ಕೈಗೊಂಡ ಮತ್ತೆ ಸುವರ್ಣಯಾಗವನು ಮಹನೀಯರ ಪಾದಾರವಿಂದಗಳಿಗೆ ಅಭಿವಾದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೇಯಸ್ಸಾಗಲಿ. ತಪಸ್ಸು, ಅಧ್ಯಯನ ಇದರ ಮೂಲಕವಾಗಿಯೇ ಜೀವನದ ಏಳ್ಗೆಯನ್ನು ಸಾಧಿಸುತ್ತಾ ಆತ್ಮೋನ್ನತಿಗೆ ಕಾರಣವಾಗುವಂತಹ ಪಥದಲ್ಲಿ ಸಂಚರಿಸುತ್ತಿರುವವರು ತಾವು. ಇಂದಿನ ದಿನ ನನ್ನ ಆಸ್ಥಾನವನ್ನು ಪ್ರವೇಶಿಸಿದ್ದರಿಂದಲೇ ನಮ್ಮ ಗತಪಿತೃಗಳೆಲ್ಲ ಉದ್ಧತರಾದರೂ ನಮ್ಮ ಆಸ್ಥಾನವೇ ಪಾವನವಾಯಿತು ಅನ್ನುವಂತಹ ಆಲೋಚನೆಗೆ ನಾನು ಒಳಗಾಗಿದ್ದೇನೆ. ಓಹೋ, ತಾವಿಲ್ಲಿಂದ ದಯಮಾಡಿಸಿದ್ರಿ ಏನು ಉದ್ದೇಶಕ್ಕಾಗಿ ಬಂದಿದ್ದೀರಿ? ಅಪ್ಪಣೆಯಾಗಬೇಕು. ನನ್ನ ವಿಚಾರವನ್ನು ಕೇಳ್ತಾ ಇದ್ದಿ. ಅಯ್ಯ ಹರಿಶ್ಚಂದ್ರ, ನಾನು ಬಂದ ಕ್ಷಣದಲ್ಲಿ ಬೇಕಾದ ರೀತಿಯಲ್ಲಿ ನನಗೆ ಸತ್ಕರಿಸಿದವರ ನೀನು. ನಿನ್ನ ಸತ್ಕಾರವನ್ನು ಕಂಡು ಸಂತೋಷಗೊಂಡಿದ್ದೇನೆ. ಧನ್ಯನಾದೆ ಪ್ರಭು. ಆದರೆ ಒಂದು, ನಿನ್ನ ಸತ್ಕಾರವನ್ನು ಬಯಸಿ ನಾನು ಇಲ್ಲಿಗೆ ಬಂದವನಲ್ಲ. ರಾಜ ಬೀದಿಯಲ್ಲಿ ಬರುವಂತಹ ಸಂದರ್ಭ, ಏನು ಹೊಗಳಿಕೆ, ಏನು ಮಾತು, ಯಾರ ಬಗ್ಗೆ? ರಾಜ ಹರಿಶ್ಚಂದ್ರನ ಬಗ್ಗೆ. ನಿನ್ನ ಬಗ್ಗೆ ಹೊಗಳಿಕೆ ಮಾತನ್ನು ಕೇಳುವಾಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಅಷ್ಟು ಮಾತ್ರವಲ್ಲ, ಕೇವಲ ಕೇಳಿದರೆ ಸಾಲದು, ನೋಡಬೇಕೆನ್ನುವಂತಹ ಆಸೆಯಿಂದ ನಿನ್ನ ಆಸ್ಥಾನಕ್ಕೆ ಬಂದವರು ನಾನು. ಪ್ರಜೆಗಳನ್ನು ದೇವಪಾದಿಯಲ್ಲಿ ಸಲಹುತ್ತಾ ಇದ್ಯಲ್ಲ, ಸಂತೋಷವಾಯಿತು. ಹರಿಶ್ಚಂದ್ರ, ಬಹಳ ಉನ್ನತ ಸ್ಥಾನದಲ್ಲಿ ನೀನಿದ್ದಿ. ಆದರೂ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕಂತಿದ್ರೆ ನನ್ನ ಮಾತನ್ನು ನೀನು ಕೇಳಬೇಕು. ಏನಾಗಬೇಕು? ಅಪ್ಪಣೆಯಾಗಬೇಕು. ಹರಿಶ್ಚಂದ್ರ, ನೀನು ಒಂದು ಅಧ್ವರವನ್ನು ಮಾಡಬೇಕು. ಅಧ್ವರವೇ? ಹೌದು. ಅನೇಕಾನೇಕ ಯಜ್ಞಯಾಗಾದಿಗಳಲ್ಲಿ ನನ್ನನ್ನು ನಾನು ಈಗಾಗಲೇ ತೊಡಗಿಸಿಕೊಂಡವ. ಹೌದು. ಇನ್ನೂ ಅಧ್ವರವನ್ನೆಸಗಬೇಕೆ? ಲೋಕ ಕಲ್ಯಾಣವಾಗಬೇಕು, ನೀನು ಉದ್ಧಾರ ಆಗಬೇಕು. ಇನ್ನೂ ನೀನು ಉನ್ನತ ಸ್ಥಾನಕ್ಕೆ ಹೋಗಬೇಕಂತಿದ್ರೆ ಅದುವೇ ಸ್ವರ್ಣಧ್ವರ ಎನ್ನುವಂತಹ ಅಧ್ವರವನ್ನು ಮಾಡಬೇಕು. ಸ್ವರ್ಣಾಧ್ವರವನ್ನು ಎಸಗಬೇಕು? ಹೌದು. ಓಹೋ. ಈ ಬಹು ಸುವರ್ಣಕ ಯಾಗವನ್ನು ಕೈಗೊಳ್ಳುವುದರ ಮೂಲಕವಾಗಿ ಲೋಕಕ್ಷೇಮ ಸಾಧ್ಯವಾಗುತ್ತದೆ. ಸಪ್ತದ್ವೀಪಾಂಕಿತವಾದಂತಹ ಅಖಂಡ ಭೂಮಂಡಲವನ್ನು ಶಾಸನ ಮಾಡುತ್ತಿರುವಂತಹ ಅರ್ಹತೆಯನ್ನು ವರ್ತಮಾನ ಕಾಲಕ್ಕೆ ಗಳಿಸಿಕೊಂಡಿರುವ ನಾನು ಲೋಕಕ್ಷೇಮವನ್ನು ಸಾಧಿಸುವುದಕ್ಕಾಗಿ ಇಂತಹ ಮಹತ್ತರ ಕಾಯಕವೊಂದನ್ನು ಕೈಗೊಳ್ಳಬೇಕು ಅನ್ನುವುದು ತಮ್ಮ ಉಪದೇಶ ಅಂತಾದ್ರೆ ಸಂತೋಷದಲ್ಲಿ ಸ್ವೀಕರಿಸಿದ್ದೇನೆ. ಯಾವ ಸಂಶಯವೂ ಇಲ್ಲ. ಬೇಕಾದಂತಹ ಎಲ್ಲ ಆನುಕೂಲ್ಯಗಳನ್ನು ಸಿದ್ಧಪಡಿಸಿಕೊಂಡು ನಾನು ಯಾಗವನ್ನು ಎಸಗುವುದಕ್ಕೇನೋ ಸಿದ್ಧ. ಬೇಕಾದಂತಹ ವಿದ್ಯುಕ್ತವಾದಂತಹ ಕ್ರಮದಲ್ಲಿ ಮುಂದುವರಿಯುವುದಕ್ಕೆ ನಿರ್ದೇಶನವನ್ನು ತಾವೇ ಕೊಡಬೇಕು. ಅದಕ್ಕೆಲ್ಲ ನಾವಿದ್ದೇವೆ. ತಾವು ಯಾರು ಅಂತ ಗೊತ್ತಾಗಲಿಲ್ಲ. ಓಹೋ, ಇಷ್ಟು ಹೊತ್ತು ನನ್ನಲ್ಲಿ ಮಾತನಾಡಿದವರು ನೀನು.
ತಾಪಸಿಗಳು ಅನ್ನುವುದು ಅರ್ಥವಾಗುತ್ತದೆ. ಹೌದು. ಲೋಕಹಿತವನ್ನೇ ಉದ್ದೇಶಿಸಿದಂತಹ ತಾವು ಯಾವ ನಿರ್ದೇಶನದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡವರು ಅನ್ನುವುದು ಸ್ಪಷ್ಟವಾಗುವುದಿಲ್ಲ. ನಾನು ನಾನಾಗಿ ಬಂದವನಲ್ಲ, ಮತ್ತೆ ಯೋಗ್ಯವಾದ ಗುರುಗಳಾದಂತಹ ವಿಶ್ವಾಮಿತ್ರನ ಶಿಷ್ಯಂದ್ರೆ ನಾವೆಲ್ಲ. ವಿಶ್ವಾಮಿತ್ರರ ಶಿಷ್ಯಂದಿರಿ. ಹೌದು, ಅವರ ಆಣತಿಯಂತೆ ನಾವಿಲ್ಲಿಗೆ ಬಂದಿದ್ದೇವೆ. ಗುರುಗಳೇ ದಯಮಾಡಿಸುತ್ತಿದ್ದರೆ ಒಳ್ಳೆಯದಿತ್ತು. ಇನ್ನು ಮುಂದೆ ಬರಬಹುದು, ಅದರ ಯಾಗ- ಬಗ್ಗೆ ನೀನು ಚಿಂತಿಸಬೇಕಾದ ಅಗತ್ಯವಿಲ್ಲ. ಯಾಗವನ್ನು ನಾವು ತೊಡಗಬೇಕು. ಸಂದರ್ಭೋಚಿತವಾಗಿ ಅವರು ಬಂದು ಒದಗುತ್ತಾರೆ. ಹೌದು. ಒಳ್ಳೆಯದು ಸ್ವಾಮಿ, ನಿಮ್ಮ ನಿರ್ದೇಶನದಂತೆಯೇ ಸಕಲ ವ್ಯವಸ್ಥೆಯನ್ನು ಮಾಡುತ್ತೇನೆ. ಶ್ರೇಯಸ್ಸಾಗಲಿ. ಮುಂದುವರಿಯಲಿ. ಮುನಿ ನಿರ್ದೇಶನದಂತೆ ಬಹುಸುವರ್ಣಕ ಯಾಗವನ್ನು ಕೈಗೊಂಡು ಅದನ್ನು ಸಾಂಗೋಪಸಾಂಗವಾಗಿ ಮುಂದುವರಿಸಿದ ಹಾಗಾಗಿದೆ. ಯಾಗ ಸಮಾಪ್ತಿಯ ಕಾಲವಿದು. ಬೇಕಾದವರಿಗೆ ಬೇಕಾದನ್ನು ಕೊಟ್ಟು ಸಂತೃಪ್ತಿ ಪಡಿಸುವಂತ ನಿರ್ದೇಶನ ಮಾಡಿದ್ದಾರೆ. ಬನ್ನಿ ಬನ್ನಿ, ಬೇಕಾದವರು ಬೇಕಾದವರು. ಬಂದ ಕೌಶಿಕನೆಗೆ ರಾಷ್ಟ್ರದ ಮಂದಿಯನು ಕರೆ ತಂದು ವಿಸ್ತಾರವಿತ್ತು ಪೂಜಿಸಿ ಮಂದಿರಲ್ಲಿ ಪಾತವ ಪಾದ ದ್ವಂದ್ವನು ನಲ ಕಂಡ ಕಾರಣ ಹಿಂದೆ ಮಾಡಿದ ಈಗ ಭವಗಳ ಆಚಾರ್ಯವರಾದಂತಹ ವಿಶ್ವಾಮಿತ್ರ ಮುನಿಗಳ ಪಾದಾರವಿಂದಗಳಿಗೆ ಹರಿಶ್ಚಂದ್ರಾಖ್ಯನ ಪಾದಾಭಿವಂದನೆಗಳು. ಒಳ್ಳೆ ನಮೋ ನಮಃ ನಮೋ ನಮಃ. ಶ್ರೇಯಸ್ ಸ್ವಾಮಿ, ಸದಾಕಾಲ ಲೋಕ ಕಲ್ಯಾಣವನ್ನೇ ಹಾರ್ದಿಕವಾಗಿ ಆಶಿಸುತ್ತಾ ತಪೋನಿರತರಾಗಿ ಕಾಲವನ್ನು ಕಳೆಯುವಂತಹ ಮಹಾತ್ಮರುಗಳು ತಾವು. ವಿಶ್ವಾಮಿತ್ರರ ಆಗಮನದ ವರ್ತಮಾನವನ್ನು ಕೇಳಿದಾಕ್ಷಣವೇ ರಾಷ್ಟ್ರಮಂದಿಗಳ ಸಹಿತವಾಗಿ ಆದರದಿಂದಲೇ ಇದಿರು ಬಂದು ಕರೆತಂದು ಉಚಿತಾಸನವನ್ನಿಟ್ಟಿದ್ದೇನೆ. ಒಳ್ಳೆಯದು. ಅರ್ಘ್ಯ ಪಾದ್ಯಾದಿಗಳ ಮೂಲಕವಾಗಿ ಯಥಾಶಕ್ತಿ ನಿಮ್ಮನ್ನು ಉಪಚರಿಸುವಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಅಯ್ಯ ದಯಾಸಿಂಧು, ನಿಮ್ಮ ಪಾದದ್ವಂದಗಳ ದರ್ಶನದ ಮೂಲಕವಾಗಿ ನನ್ನ ವಂಶವೇ ಪಾವನವಾಯಿತು. ಈ ಹಿಂದಿನ ಭವದಲ್ಲಿ ನಾನು ಆರ್ಜಿಸಿದಂತಹ ಪಾಪಲೇಪಗಳೇನಾದರೂ ಇದ್ದರೆ ತಮ್ಮ ಸಂದರ್ಶನದ ಮೂಲಕವಾಗಿ ಅದೆಲ್ಲವೂ ನಷ್ಟವಾಗಿ ನಾಶವಾಗಿ ಹೋಯಿತು ಅನ್ನುವಂತಹ ಸಂತೃಪ್ತಿ ಸಮಾಧಾನ ನನಗಾಗುತ್ತಾ ಇದೆ. ತಾವಿಲ್ಲಿಂದ ದಯಮಾಡಿಸಿದ್ರೋ ಅಪ್ಪಣೆಯಾಗಬೇಕು. ಬಹುಸುವರ್ಣಕ ಯಾಗವನ್ನು ತೊಡಗಿಸಿ ಅವಭೃತಕ್ಕೆ ಸಿದ್ಧನಾಗಿದ್ದೆ. ಆ ಮುಹೂರ್ತದಲ್ಲಿ ದಯಮಾಡಿಸಿದ್ರಲ್ಲ ಗುರುಗಳೇ, ಅಪೇಕ್ಷೆಯನ್ನು ನನ್ನ ಮುಂಭಾಗದಲ್ಲಿ ಸ್ವರ್ಣಾಕ್ಷರವನ್ನು ಕೈಗೊಂಡಿರುವ ನೀನು ಪೂರ್ಣಾಹುತಿಯ ವೇಳೆಗೆ ಬಂದವರನ್ನೆಲ್ಲ ಉಚಿತ ದಕ್ಷಿಣೆ ದಾನ ನೀಡಿ ತೃಪ್ತಿಪಡಿಸಿ ಕಳುಹಿಸುತ್ತಿರುವುದನ್ನು ನೋಡಿದೆ. ನೀನು ಕೈಗೊಂಡಿರುವ ಈ ಕರ್ಮ ಎಲ್ಲರಿಗೂ ಕ್ಷೇಮಾಭ್ಯುದಯಗಳನ್ನುಂಟು ಮಾಡುವಂತಹದ್ದು. ಹೇಳಿದರು ಋಷಿಮುನಿಗಳು ನನ್ನಲ್ಲಿ. ಸರಿಯಾಗಿ ಹೇಳಿದಾರ. ಹೇಳಿಯಾರು ಅದೇ ತಮ್ಮ ಶಿಷ್ಯರು ಅಂತ ಅಪ್ಪಣೆ ಕೊಡಿಸಿದ್ರು. ಆಮೇಲೆ ಹಿಂದೆ ಮುಂದೆ ಆಲೋಚನೆಯೇ ಮಾಡಲಿಲ್ಲ ನಾನು. ಸಂತೋಷವಾಯಿತು. ಈ ಯಾಗ ವಿಧಾನಗಳನ್ನೆಲ್ಲ ನೋಡೋಣ. ಸರಿಯಾಗಿ ನಡೆಯುತ್ತೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸೋಣ. ಅದಕ್ಕಾಗಿಯೇ ನಾನು ಇಲ್ಲಿಯವರೆಗೆ ಬಂದುದು. ಅದೇ ಅವರು ಹೇಳಿದ್ರು, ಸಂದರ್ಭೋಚಿತವಾಗಿ ಅವರು ಬಂದೊದಗುತ್ತಾರೆ ಅಂತ. ಮತ್ತೆ ತಮ್ಮ ದರ್ಶನವಲ್ಲ ಅದೃಷ್ಟಾಯತ್ತವಾಗಿ ಬರುವುದಲ್ವ. ಒಳ್ಳೆಯದಪ್ಪ, ಒಳ್ಳೆಯದು. ಸಂತೋಷವಾಯಿತು. ನಾನು ಏನಾದರೂ ಅಪೇಕ್ಷೆ ರನ್ನ ಭೂವರ ಪಟ್ಟದಾನೆಯ ಬೆನ್ನನೇರಿಯ ಕವಡೆ ಹಾರಿಸೆ. ರನ್ನ ಭೂವರ ಪಟ್ಟದಾನೆಯ ಬೆನ್ನನೇರಿಯ ಕವಡೆ ಹಾರಿಸೆ. ತನ್ನಿಮುತ್ತಾನೆ ಹಾರು ಉನ್ನತವು, ತನ್ನಿಮುತ್ತಾನೆ ಹಾರು ಉನ್ನತವು.
ರಾಶಿಯ ಕೊಡುವುದೆಂದೇನೆ, ಹೊನ್ನ ರಾಶಿಯ ಕೊಡುವುದೆಂದೇನೆ. ಭೂಪತಿಗಳ ಸಾಲಿನಲ್ಲಿ ರತ್ನಪ್ರಾಯನಿ ಎಲ್ಲ ತಮ್ಮ ಆಶೀರ್ವಾದ. ಹರಿಶ್ಚಂದ್ರ, ನಾನೇನನ್ನಾದರೂ ಪಡೆಯಬೇಕು ಎಂಬಿರುವ ನಿನ್ನ ಅಪೇಕ್ಷೆಯನ್ನು ನಾನು ತಿರಸ್ಕರಿಸುವ ಹಾಗಿಲ್ಲ. ಅಲ್ಲಗಳೆಯ ಕೂಡದು ತಾವು. ಸಂತೋಷವಾಯಿತು. ನಿನ್ನ ಪಟ್ಟದಾನೆಯಲ್ಲಿದೆ? ಪಟ್ಟದಾನೇ ಇದೆ. ಈ ಕಡೆಗೆ ತರಿಸು. ಪಟ್ಟದಾನೆ ಯಾರಲ್ಲಿ? ಪಟ್ಟದಾನೆಯನ್ನು ಮುಂದಕ್ಕೆ ಧರಿಸಿ ಅದರ ಮೇಲೆ ಸಮರ್ಥನಾದ ಯೋಧನೊಬ್ಬ ನಿಂತಿರಲಿ. ಉನ್ನತವಾದಂತಹ ಆಕಾರವನ್ನು ಹೊಂದಿರುವ ಅದು ನಮ್ಮ ರಾಜಪ್ರಭೃತಿಯೋರ್ವ ಪಟ್ಟದಾನೆಯ ಮೇಲೆ ಏರಿ ನಿಂತಿದ್ದಾನೆ. ಅವನ ಕೈಯಲ್ಲೊಂದು ಕವಡೆಯನ್ನು ಕೊಡು. ಕವಡೆ? ಯಾರವನ ಕೈಗೆ ಕವಡೆ ಕೊಡಿ. ಅವನು ಪೂರ್ಣ ಮನಸ್ಸಿನಿಂದ ತನ್ನ ಸತ್ವವನ್ನೆಲ್ಲ ಉಪಯೋಗಿಸಿ ಅದನ್ನು ಎತ್ತರಕ್ಕೆ ಎಸೆಯಬೇಕು. ಆ ಕವಡೆಯನ್ನು ಮೇಲಕ್ಕದಿಂದ ಶಕ್ತಿಯಿಂದ ಚಿಮ್ಮಪ್ಪ. ಅಷ್ಟೆತ್ತರದ ಹೊನ್ನ ರಾಶಿಯನ್ನು ನನಗೆ ದಾನವಾಗಿ ಕೊಡು. ಆಚಾರ್ಯರೇ, ತಾವೇನೋ ಅತಿ ಮಹತ್ವವಾದದ್ದನ್ನು ಯಾಚಿಸ್ತೀರಿ ಅಂತ ನಾನು ಯೋಚಿಸಿದ್ದೆ. ಸಪ್ತದ್ವೀಪಾಂಕಿತವಾದಂತಹ ಅಖಂಡ ಭೂಮಂಡಲವನ್ನು ಶಾಸನ ಮಾಡುವಂತಹ ಅವಕಾಶವನ್ನು ತಮ್ಮಂತವರ ಆಶೀರ್ವಾದದಿಂದ ಹೊಂದಿದವನು ನಾನು. ಇಷ್ಟು ಅಲ್ಪವಾದ ಬೇಡಿಕೆಯೇ ಅಂದ್ರೆ ಅಯ್ಯೋ, ಇದೇನು ನಮ್ಮ ಭಂಡಾರದಲ್ಲಿರುವುದರಲ್ಲಿ ತಿಲಾಂಶ ಭಾಗವೂ ಆಗುವುದಿಲ್ಲ ಪ್ರಭು. ಭಂಡಾರ ಭರಿತವಾಗಿರುವುದರಿಂದ ಅದು ಬಂಗಾರ ರಾಶಿಯನ್ನೇ ತಂದು ಸಿದ್ಧಪಡಿಸಿದ್ದಾರೆ. ಒಳ್ಳೆಯದು, ಇರಲಿ ಇರಲಿ. ನಾನು ಇದನ್ನು ಬಂಡಿಯಲ್ಲಿ ಹೇರಿ ತಮ್ಮ ಆಶ್ರಮಕ್ಕೆ ಕಳುಹಿಸಿಕೊಡಲೇ? ಪೃಥ್ವಿ ಪತಿ ಕುಲಜಾತ ಲಾಲಿಸೈ ಕಥನವು ಯತಿವರಿಯ ಕಾಣುತ್ತ ಕ್ಷಿತಿಪತಿಯೊಳಿಂತೆಂದ ಬಂಡಿಗಳಲ್ಲಿ ತುಂಬಿ ಅದನ್ನು ವಿಶ್ವಾಮಿತ್ರರ ಆಶ್ರಮ ಮತಿಯುತನೆ ನೀನಿದ್ದ ಧನ ನಿನ್ನೊಳಿರಲೀಗ ಕೊಟ್ಟದನ್ನು ನಾನು ಸ್ವೀಕರಿಸುವುದೇ ಎನ್ನದಾಗುತ್ತ ಇಲ್ಲಿಯೇ ಕೃತಕ ವೆಳ್ಳಿನಿದಿಲ್ಲ ಬಹನೆಂದು ಬೀಳ್ಗೊಂಡ ನಿನ್ನ ಕರ್ಮಕ್ರಮ ಪ್ರಶಂಸನೀಯ ಅನುಕರಣಿ. ಹರಿಶ್ಚಂದ್ರ, ಅದನ್ನು ಸಾವಿರ ಬಂಡಿಗಳಲ್ಲಿ ತುಂಬಿ ಆಶ್ರಮಕ್ಕೆ ಕಳುಹಿಕೊಡಲಿ? ಬೇಡ, ಅಲ್ಲೇ ಇರಲಿ. ಅಯ್ಯೋ, ಇಲ್ಲಿ ನನಗೆ ದಾನವಾಗಿ ನೀನು ಕೊಟ್ಟಿರುವುದನ್ನು ಮರಳಿ ಪಡೆಯಕೂಡದು. ನಾನು ಕೊಟ್ಟೆಕೊಳ್ಳ ನನಗೂ ಅದು ಗೊತ್ತಿದೆ. ಆದರೆ ನಾನಿದನ್ನು ಈಗಲೇ ಕೊಂಡು ಹೋಗುವುದಿಲ್ಲ. ನನ್ನದಾಗಿ ನಿನ್ನ ಬೊಕ್ಕಸದಲ್ಲಿ ಇರಲಿ. ಆದರೆ ನಾನು ಬೇಕಾದಾಗ ಅದನ್ನು ಪಡೆಯುತ್ತೇನೆ. ಅಲ್ಲಿಯವರೆಗೆ ವಿಶ್ವಾಮಿತ್ರರಿಗೆ ಕೊಟ್ಟುದು ಎಂಬುದಾಗಿ ಬರೆಯಿಸಿ ಅದನ್ನು ಭದ್ರವಾಗಿ ಬೀಗ ಮುದ್ರೆ ಮಾಡಿ. ಯಾರಲ್ಲಿ? ವಿಶ್ವಾಮಿತ್ರರಿಗೆ ನಾವು ದಾನ ಮಾಡಿದಂತಹ ಸುವರ್ಣವನ್ನು ನ್ಯಾಸರೂಪವಾಗಿ ನಮ್ಮಲ್ಲವರು ಇರಬಯಸಿದ್ದಾರೆ. ಅದನ್ನು ಜೋಪಾಸನದಿಂದ ಎಚ್ಚರಿಸಿ ಇಟ್ಟುಕೊಳ್ಳಿ, ರಕ್ಷಣೆಯನ್ನು ಮಾಡಿಕೊಳ್ಳಿ. ನಿನಗೆ ಶುಭವಾಗಲಿ. ತಾವು ಮರೆಯಕೂಡದು. ನಾನು ಬೇಕಾದಾಗ ಪಡೆದುಕೊಳ್ಳುತ್ತೇನೆ. ಏನು ಮೋಸ? ನೀನು ಋಣಿಯಾಗುವಂತೆ ಮಾಡುವುದಿಲ್ಲ. ಅದೇ ನೀವು ನನ್ನನ್ನು ಮರೆತರೆ ನಾನು ಇದರ ಮೋಸದಲ್ಲೇ ಸಿಕ್ಕಿ. ನನಗೆ ಯಾವಾಗಲೂ ನಿನ್ನ ನೆನಪಿದೆ. ಒಳ್ಳೆಯದು. ಶುಭಂ ಭೂಯಾತ್. ನಾನು ಕೇಳಿದರೆ ಕನಕದ ರಾಶಿಯನ್ನೇ ಮುಂದೆ ತಂದಿರಿಸಿದ್ದ. ನನ್ನೆಣಿಕೆ ವ್ಯರ್ಥವಾಯಿತು. ಮಂತ್ರೋದಕವನ್ನು ಭೂಮಿಗೆ ನಾನಾ ಜಾತಿಯ ಮೃಗಗಳು ಮೇಲೆದ್ದು ಬಂದಿವೆ. ಮೃಗಗಳೆಲ್ಲ ಊರನ್ನು ಸೇರಿ ಜನರಿಗೆ ನಾನಾ ರೀತಿಯ ಹಿಂಸೆಯನ್ನು ಕೊಡುವಂತಾಗಲಿ. ಆಗಲಿ ಆಗಲಿ.
ಬರಿ ಬಾರಿ ಕಾಡು ಮೃಗ ಚರಿಸೂತ ಕಡೆಗೆ ಹೊರಗಿನವರ ಉಚ್ಚಾರದ ಒಳಗೆ ಬರಿ ಬಾರಿ ಕಾಡು ಮೃಗ ತಿರುಗುತ್ತ ಕಡೆಗೆ ಮರುಗ ನೇರಾಳೆ ಬಾಳೆ ಗಿಡವ ಮರುಗ ನೇರಾಳೆ ಬಾಳೆ ಗಿಡವ ಹಾನಿಯಾಗೈದು ಮೆರೆವು ತೀರ್ಪವು ಕೇಳುಗೀಯ ಪರಾಕು ಗೀಯ ವಿದ್ಯಾಭಾವ ಅಡ್ಡ ಬಿದ್ದಿದ್ದೇವೆ ಒಡೆಯ, ಅಡ್ಡ ಬಿದ್ದಿದ್ದೇವೆ. ಮೇಲೆ ಹೇಳಿ ನಿಮಗೆ ಒಳಿತಾಗಲಿ. ಪ್ರಭು, ಆ. ನಾವು ಕೃಷಿಕವಂತರಾಗಿ ಬದುಕಬೇಕೆನ್ನುವ ತಮ್ಮ ಅಪೇಕ್ಷೆಯಿಂದ ಬೇಕಾದಷ್ಟು ಜಾಗೆಯನ್ನು ಬಿಟ್ಟುಕೊಟ್ಟಿದ್ದೀರಿ. ಸರಿ, ಮತ್ತಲ್ಲಿ ದುಡಿಯದೆ ಇಲ್ಲಿಗೆ ಯಾಕೆ ಬಂದಿರಿ? ಅನಿವಾರ್ಯವಾಗಿ ಬರಬೇಕಾಯಿತು. ಏನು? ಕೃಷಿಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ದುಷ್ಟ ಮೃಗಗಳಿಂದ ನಮ್ಮ ಸಂಪೂರ್ಣ ನಾಶ ಆಗಿದೆ ಕೃಷಿಗಳು. ದುಷ್ಟಮೃಗಗಳಿಂದ? ಹೌದು ಪ್ರಭು. ಹೌದೇ? ಹೌದು ಪ್ರಭು. ಬೆಳೆಸಿದಂತಹ ಬೆಳೆಯೆಲ್ಲ ನಾಶವಾಗಿ ಹೋಗಿದೆ. ನಮಗೆ ಬದುಕುವುದಕ್ಕೆ ಅಸಾಧ್ಯವಾಗಿದೆ. ಯೋಚಿಸಬೇಡಿ, ನಿಮಗೆ ರಕ್ಷಣೆಯನ್ನು ಕೊಡಬೇಕಾದಂತಹ ನನ್ನ ಕರ್ತವ್ಯ ನನಗೆ ಅರ್ಥವಾಗ್ತದೆ. ಶಬರ ಪಡೆ ಸಿದ್ಧವಾಗಲಿ, ನಾನು ಆಯುಧ ಧರಿಸ್ತೇನೆ. ನಡೆಯೋಣ ಬೇಟೆಗೆ. ಭೂಪ ಕೀರ್ತಿ ಕಲಾಪ ಬೇಟೆ ಯಾಡುತ್ತ ಭೂಪ ಒಡುಗಿರಾಟದ ಕೂಟಲೊಡನೆ ಒಬ್ಬಾಟವ ಮಾಡುತ್ತ ರೂಪಿಯನ್ನ ಸಗಿ ಬೇಟೆಯಾಡುತ್ತ ಬೇಟೆಯನ್ನಾಡಿದ್ದೇವೆ. ಹೌದು. ನಾನಾ ವಿಧವಾದಂತಹ ಕ್ರೂರ ಮೃಗಗಳನ್ನೆಲ್ಲ ಕೊಂದು ಕಳೆದಿದ್ದೇವೆ. ಹೌದೌದು. ಈ ಕಾರಣಾಂತರದಲ್ಲಿ ಬಹಳ ದೂರ ಬಂದವರು ನಾವು. ನಮ್ಮ ಗುರುಗಳಾದಂತಹ ಪರಾಶರರನ್ನು ಕಾಣುವಂತಹ ಅವಕಾಶ ಒದಗಿ ಬಂತು. ಅವರ ಆಶೀರ್ವಾದವನ್ನು ಕೈಗೊಂಡೆವು. ಆದ್ರೆ ಒಂದು ಮಾತು ಎಚ್ಚರಿಸಿದರು. ಏನು ಪ್ರಭು? ಯಾವ ಕಾರಣಕ್ಕೂ ವಿಶ್ವಾಮಿತ್ರರ ಆಶ್ರಮ ಪ್ರದೇಶವನ್ನು ಪ್ರವೇಶಿಸಬೇಡ ಅಂತ. ಏನು ಕಾರಣ ಅಂತ ನಾವು ಕೇಳುವುದಕ್ಕೆ ಹೊರಡಲಿಲ್ಲ. ಗುರು ಹಿರಿಯರ ಮಾತಿನಲ್ಲಿ ಮತ್ತೆ ಪ್ರಶ್ನಿಸುವುದು ನಮ್ಮ ಸ್ವಭಾವವಲ್ಲ. ಈ ಕಾರಣಾಂತರದಲ್ಲಿ ಬಹಳ ಮುಂದೆ ಏನು ಪ್ರಮಾದವೇ ಆಗಿ ಮಲೆನಾಡಿದ ಮಾತನ್ನು ಧರಣಿಪತಿ ಕೇಳುತ್ತ ಹರುಷದಿ ಎರಗಿತ ಬೀಳ್ಕೊಂಡು ನಡೆದನು ಮಂತ್ರಿ ಸಹಿತಾಗಿ ಗುರುಸುತರ ಆಶೀರ್ವಾದವನ್ನು ಕೈಗೊಂಡು ಅಲ್ಲಿಂದ ನಾವು ಹೊರಟು ಬಂದವರು. ಆದರೇನು? ಏನು ಪ್ರಭು? ಒಂದು ಪ್ರಮಾದವೇ ಘಟಿಸಿ ಹೋಯಿತು. ಯಾವುದು? ಇದೋ ವಿಶಾಲವಾಗಿ ಬೆಳೆದು ನಿಂತಹ ಈ ವನ ಪ್ರದೇಶದಲ್ಲಿರುವ ಪ್ರಶಾಂತತೆಯನ್ನು ನೋಡಿಯೇ ನಾವು ಅರ್ಥ ಮಾಡಿಕೊಂಡಿದ್ದೇವೆ, ಇದು ಸಿದ್ಧಾಶ್ರಮದ ಪರಿಸರ ಅಂತ. ಓಹೋ. ಯಾವ ಕಾರಣಕ್ಕೂ ಆಶ್ರಮ ಪ್ರವೇಶವನ್ನು ಮಾಡಬೇಡ ಅಂತ ಸೂಚಿಸಿದ್ರು. ಹೌದು. ಆದ್ರೆ ನಮಗೆ ಬಂದಾಗಿ ಹೋಗಿದೆ. ಇನ್ನೇನು ಮಾಡುದು? ಎಲ್ಲ ವಿಧಿಯನ್ನು ಮೀರುವುದಕ್ಕೆ ಯಾರಿಂದಲೂ ಆಗುವುದಿಲ್ವಲ್ಲ. ಅಷ್ಟೇ. ಇಲ್ಲಿಂದ ಬಂದು ಹಾಗೆಯೇ ಹಿಂದೆ ಹೋಗುವುದು ತರವಲ್ಲ. ಗುರುಗಳ ಆಶೀರ್ವಾದಕ್ಕಾಗಿ ನಿರೀಕ್ಷಿಸುತ್ತಾ ಸ್ವಲ್ಪ ಇಟ್ಟುಕೊಳ್ಳುವ.
ನಮ್ಮ ಆಶ್ರಮದ ಕಡೆಗೆ ಬಂದನಿ. ನನ್ನ ಆಶೆ ಫಲಿಸುವಂತಹ ಕಾಲ ಕೂಡಿ ಬಂದಿದೆ. ಯಾವುದನ್ನು ವಸಿಷ್ಠನಲ್ಲಿ ಹೇಳಿ ಭೂಲೋಕಕ್ಕೆ ಗಿಳಿದು ಬಂದೆನೋ ಅದು ಸತ್ಯವಾಗುವ ಕಾಲ ಸನ್ನಿಹಿತವಾಗಿದೆ. ನಾನಾ ರೀತಿಯಿಂದ ಆ ಸೂರ್ಯವಂಶೀಯನನ್ನು ಕಾಡಿ ಅವನ ನಾಲಿಗೆಯಿಂದ ಸುಳ್ಳಾಡುವಂತೆ ಮಾಡುತ್ತೇನೆ. ಅದಕ್ಕೆ ಬೇಕಾಗಿರುವ ಅಲ್ಲ ಈ ಕ್ಷಣವೇ ನಮ್ಮ ಇಚ್ಛಾಪೂರ್ತಿಯನ್ನು ಮಾಡಬಲ್ಲ ಸಮರ್ಥರೂ ಬೇಕಾಗಿದೆ. ಈ ಭೂಮಿಯನ್ನು ಮುನಿಲಲಾಮನೆ ಎಮ್ಮ ಎಂದಿಲಿ ಮುನಿಲಲಾಮನೆ ಎಮ್ಮ ಇಂದಿಲಿ ಜನನಗೈದುದ ಏಳು ಮುದದಲ್ಲಿ ಜನನಗೈದುದ ಏಳು ಮುದದಲ್ಲಿ ವಿನಯದಿಂದಲಿ ವಿನಯದಿಂದಲಿ ಹೇಳ್ದ ಕಾರ್ಯವ ಕ್ಷಣದಿ ಮಾಡಿದ್ದೆವು ನೋಡು ಶೌರ್ಯವ ಕ್ಷಣದಿ ಮಾಡಿದ್ದೆವು ನೋಡು ಶೌರ್ಯವ ಮುನಿಲಲಾಮನೆ ಎಮ್ಮ ನಿಂದಿಲಿ ಮುನಿಪೋತ್ತಮ ಪಾದಕ್ಕಿದು ಪ್ರಣಾಮಗಳು. ವಂದಿಸಿಕೊಳ್ಳುತ್ತಾ ಇದ್ದೇನೆ. ಹುಟ್ಟಿದ ಕ್ಷಣವೇ ಸುತ್ತಲೂ ದೃಷ್ಟಿಯನ್ನು ಹಾಯಿಸಿದಾಗ ನಮ್ಮ ಕಣ್ಣುಗಳಿಗೆ ಕಾಣಿಸಿಕೊಂಡವರು ನೀವು. ನಿಮ್ಮನ್ನು ಕಾಣುವಾಗ ಗೌರವ ಭಾವನೆ ಮೂಡುತ್ತಾ ಇದೆ. ಆದ್ದರಿಂದ ಎರಡು ಕೈಗಳನ್ನು ಜೋಡಿಸಿ ಪೂಜ್ಯ ಪಾದಗಳಿಗೆ ವಂದಿಸಿಕೊಂಡಿದ್ದೇವೆ. ನಮ್ಮ ಸೃಷ್ಟಿ ಈಗ ಆಯಿತು ಅಂತ ಅರ್ಥವಾಯಿತು. ಮುನಿಪೋತ್ತಮರೇ, ತಾವು ಘನ ತಪೋಧನರು ಅಂತ ನಿಮ್ಮನ್ನು ನೋಡಿದಾಗಲೇ ನಾವು ತಿಳಿದುಕೊಂಡಿದ್ದೇವೆ. ನಮ್ಮನ್ನು ಸೃಷ್ಟಿಸಿದ್ದೀರಲ್ಲ, ಯಾವುದೋ ಒಂದು ಘನವಾದಂತಹ ಉದ್ದೇಶ ಇರಬೇಕು ಅಂತ ತರ್ಕಿಸಿಕೊಂಡಿದ್ದೇವೆ. ಆದ್ದರಿಂದ ವಿನಯದಿಂದ ಕೇಳುತ್ತಾ ಇದ್ದೇವೆ, ನಮ್ಮ ಸೃಷ್ಟಿ ಯಾಕೆ, ನಾವು ಮಾಡಬೇಕಾದಂತಹ ಕಾರ್ಯವೇನು ಹೇಳಿದಿರಿ ಅಂತಾದ್ರೆ ಕ್ಷಣ ಮಾತ್ರದಲ್ಲಿ ನಾವು ನೆರವೇರಿಸಿಕೊಡ್ತೇವೆ. ನನ್ನ ಇಚ್ಛಾಪೂರ್ತಿ ಆಗುವಂತೆ ಮಾಡಬಲ್ಲವರು ನೀವು. ಎಂದ ಮಾತನು ಕೇಳಿ ಖುಷಿ ಗಜ ಎಂದ ಮಾತನು ಕೇಳಿ ಖುಷಿ ಗಜ ಎಂದನವರೊಳು ಮನದಳಿ ಹನಿಜ ಬಂದಿಹಾದಿಲ್ಲಿ ಓರ್ವ ಭೂಪನು ಬಂದಿಹಾದಿಲ್ಲಿ ಓರ್ವ ಭೂಪನು ಕುಂದುಗೊಳ್ಳದೆ ಹೋಗಿ ಅವನನು ಸಂಕಲ್ಪ ಮಾತ್ರದಿಂದಲೇ ಹುಟ್ಟಿಕೊಂಡಿರುವ ನೀವು ನನ್ನ ಆಶೆಯನ್ನು ಪೂರೈಸುವ ನನ್ನ ಮಗಳಂದಿರು.
ನಿಮ್ಮ ಹೆಸರೇನು? ಏನು ಕೇಳಬೇಡಿ, ಹಾ ಹೆಸರೇ ಇಲ್ಲ ನೀವು. ಹೆಸರೇ ಇಲ್ವೇ ನಮಗೆ? ಅನಾಮಿಕೆಯರು. ಹಾ ಹಾ ಹುಟ್ಟಿನ ಉದ್ದೇಶ ಏನೋ ಅರ್ಥವಾಗ್ಲಿಲ್ಲ. ನಿಮ್ಮ ಅಂಗಸೌಷ್ಠವ, ಹ್ಮ್ ನಿಮ್ಮ ವಿನಯ, ಹಾ ಆಕರ್ಷಣೀಯವಾದಂತಹ ನುಡಿಗಳು, ಇದನ್ನೆಲ್ಲ ಹಾ ನನ್ನ ಕಾರ್ಯಕ್ಕಾಗಿಯೇ ಬಳಸಿಕೊಳ್ಳುವುದಕ್ಕೆ ನಾನು ಸಂಕಲ್ಪಿಸಿದ್ದೇನೆ. ಹೌದೇ? ಹೌದೇ? ಯಾವ ಕಾರ್ಯ ಅದು? ಹೂವಲ್ಲಿ ಏನು? ಅರಸನಾದಂತಹ ಹರಿಶ್ಚಂದ್ರ ಬಂದಿದ್ದಾನೆ, ಆಹಾ. ಹಾ 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 ಕೀರ್ತಿವಂತ. ಹೌದೇ? ಅವನ ಬಳಿಗೆ ನೀವು ಹೋಗಿ 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 ಅವನ ಬಳಿಗೆ ಹೋಗಿ ಹಾ ಹಾಡಿ ಹ್ಮ್ ಕುಣಿದು ಹಾ ನಿಮ್ಮ ಬೆಳಗು ಭಿನ್ನಾಣಗಳಿಂದ ಅವನನ್ನು ಆಕರ್ಷಿಸಿ ಹಾ ನಿಮಗೇನು ಬೇಕು ಎಂದವನು ಕೇಳುವಂತೆ ಮಾಡಬೇಕು. ಹೌದೇ? ಅಷ್ಟೇ ಅಲ್ಲ, ಮತ್ತೆ ಹಾಗೆ ಕೇಳಿದಾಗ ಮನವ ಮೋಹಿಸಿ ವಿನಯದಿಂದಲೇ ಮನವ ಮೋಹಿಸಿ ವಿನಯದಿಂದಲೇ ನೀವಿಬ್ಬರು ಜನಪ ನಿಂಗಿಹ ಛತ್ರ ಬಹುದಿಲ್ಲಿ ಜನಪ ನಿಂಗಿಹ ಛತ್ರ ಬಹುದಿಲ್ಲಿ ಕ್ಷಣದೊಳಿದ ಕವ ಒಪ್ಪದಿದ್ದರೆ ಕ್ಷಣದೊಳಿದ ಕವ ಒಪ್ಪದಿದ್ದರೆ ವನಿತೆಯಾಗಿರುವಂತೆ ಹೇಳಿರಿ ವನಿತೆಯಾಗಿರುವಂತೆ ಹೇಳಿರಿ ಎಂದವಾದರು ಅವನನ್ನು ಅರಿಸಿಕೊಂಡಿರುವ ನೀವು ನಿಮ್ಮ ಆಸೆಯನ್ನು ಹೇಳುವಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ಅದೇನು ಜನಕ? ಸೂರ್ಯವಂಶದ ಶ್ರೇಷ್ಠನಾದ ಅರಸನಾದ ನೀವು ಕೇಳಿದುದನ್ನು ಕೊಡುವೆನೆಂದು ಅವನು ಹೇಳುವಂತೆ ಮಾಡಿ ಅವನ ಶ್ವೇತ ಛತ್ರವನ್ನು ಕೇಳಿ ನನ್ನ ಬಳಿಗೆ ತರಬೇಕು. ಒಂದ್ ವೇಳೆ ಅದನ್ನು ಕೊಡದೇ ಇದ್ರೆ ಬೆಳ್ಗೊಡೆಯನ್ನು ಕೊಡುವುದಿಲ್ಲವೆಂದು ಹೇಳಿದರೆ ನೀವಿಬ್ಬರು ನಿಮ್ಮ ಮೋಹಕವಾದ ನಡೆ ನುಡಿಗಳಿಂದ ಅವನೊಪ್ಪುವಂತೆ ಮಾಡಿ ಅವನಿಗೆ ಹೆಂಡತಿಯರಾಗುತ್ತೇವೆ ಅಂತ ಹೇಳಿ ಹೌದೇ? ತಂದೆ ಅಷ್ಟು ಮಾಡಿದಿರಿ ಎಂದಾದರೆ ಅವನೇನು ಮಾಡುವನು ಆಮೇಲೆ ನಾನು ಪರೀಕ್ಷಿಸ್ತೀನಿ. ನಿಮ್ಮ ಅನುಗ್ರಹದಿಂದ ಬೆಳಗು ಭಿನ್ನಾಣ ವಯ್ಯಾರ ಎಲ್ಲವೂ ನಮಗೆ ಮೈ ತುಂಬಿ ಬಂದಿದೆ. ಅವನ ಬಳಿಗೆ ಹೋಗ್ತೇವೆ, ಅವನ ಆಸೆಗಳನ್ನೆಲ್ಲ ಈಡೇರಿಸುವ ಹಾಗೆ ಮಾಡ್ತೇವೆ. ನಮ್ಮ ಆಸೆಯನ್ನು ಬಣ್ಣದಲ್ಲಿ ಮಾತ್ರವೇ ಸ್ವಲ್ಪ ವ್ಯತ್ಯಾಸವಲ್ಲದೆ ಉಳಿದುದರ ಬಗ್ಗೆ ಯೋಚಿಸಬೇಕಾದ್ದಿಲ್ಲ. ನಿಮ್ಮ ಮಕ್ಕಳಲ್ಲವೇ ಜನಕ? ಆದರೆ ನನ್ನ ಆಶಯವೇನು ಎಂಬುದು ತಿಳಿಯಿತಷ್ಟೇ. ಜಾಗರೂಕರಾಗಿರಿ. ಹೋಗಿ ಆದಷ್ಟು ಬೇಗನೆ ಕಾರ್ಯವನ್ನು ಸಾಧಿಸಿ ಬನ್ನಿ. ಹೋಗಿ ಹೋಗಿ ಹೋಗಿ